ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬೇಬಿ ಗಿರೀಶ್ ವ್ಲಾಗ್ಸ್. ನಾನಿವತ್ತು ಮಾರಿ ಲೈಟ್ ಬಿಸ್ಕೆಟ್ನ ಯೂಸ್ ಮಾಡಿಕೊಂಡು ಕೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು 2 ಪ್ಯಾಕ್ ಅಷ್ಟು ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಎಲ್ಲನೂ 2ರಿಂದ 3 ಭಾಗ ಮಾಡ್ಕೋತಾ ಇದ್ದೀನಿ, ಅದು ಬೇಗ ನುಣ್ಣಗಾಗಲಿ ಅಂತ. 1 ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟಕ್ಕೆ ತಗೊಳ್ಳಿ, ಎಷ್ಟು ಬೇಕು ಅಷ್ಟು. ಬಿಸ್ಕೆಟ್ ಜಾಸ್ತಿ ಹಾಕ್ಕೊಂಡ್ರೆ ಹಾಲು ಅದಕ್ಕೆ ತಕ್ಕನಂಗೆ ಆಗಬೇಕಾಗುತ್ತೆ. ಬಿಸ್ಕೆಟ್ ಸ್ವೀಟ್ ಇರುತ್ತೆ, ಸೊ ಸ್ವಲ್ಪನೇ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ನಾನು 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇವಾಗ ರುಬ್ಕೊಳ್ಳೋಣ. ಒಂದು ಹದಕ್ಕೆ ಬರೋ ತನಕ ರುಬ್ಕೊಳ್ಳೋಣ. ಬಿಸ್ಕೆಟ್ದು ಸ್ವಲ್ಪನೂ ಚೂರಿರಬಾರ್ದು, ಆ ಥರ. ಇವಾಗ ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಾದರೆ ಹಾಕ್ಬೋದು, ಇಲ್ಲ ಅಂದರೆ ಈ ಥರ ಹಾಕ್ಕೊಂಡು ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸವರ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಬಟರ್ ಪೇಪರ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ತಳ ಹಿಡಿಯೋದಿಲ್ಲ ಆಗ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಂಥದ್ದನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೆಲಕ್ಕೆ ಕುಕ್ಕಬೇಕಾಗುತ್ತೆ, ಬಬಲ್ಸ್ ಎಲ್ಲ ಹೋಗೋ ಥರ. ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಸ್ಟವ್ನ ಕಸ್ಕೊಂಡು ಒಂದು ತವಾನ ಇಟ್ಕೋತಾ ಇದ್ದೀನಿ. ತವ ಕಾದ ನಂತರ ಈಗ ಬಿಸ್ಕೆಟ್ ಮಾಡ್ಕೊಂಡಿದ್ದಂಥ ಮಿಕ್ಸರ್ನ ಇಟ್ಕೊಂಡು ರಬ್ಬರ್ ಹಾಕ್ತಿರೋ ಥರ, ವಿಷಲ್ ಮತ್ತು ರಬ್ಬರ್ ಯಾವುದೋ ಹಾಕ್ತಿರೋ ಥರ ಮುಚ್ಚಳನ ಮುಚ್ಕೋತಾ ಇದ್ದೀನಿ. ಇವಾಗ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಳೋಣ. ಈ ಥರ ನೀರು ಕಾದ ನಂತರ ಚಾಕ್ಲೇಟ್ನ ಇಟ್ಕೊಂಡು ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಕರಗಿಸ್ಕೊಳ್ಳೋಣ. ನಾನಿಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ತಗೊಳ್ಳಿ. ನಿಮ್ಗೆ ಕಡೆ ಇಟ್ಟಿದ್ನಲ್ಲ ಅದು ನೋಡಿ ಯಾವ ಥರ ಉಬ್ಬಿದೆ ಅಂತ ಕ್ಲಿಯರಾಗಿ ಕಾಣಿಸ್ತಾನೆ ಇರ್ಬೋದು. ಇವಾಗ ಒಂದು ಪಾತ್ರೆಗೆ ತೆಗೆದು ಇಟ್ಕೋತಾ ಇದ್ದೀನಿ. ಬೆಂದಿದೆಯೋ ಇಲ್ವೋ ಅಂತ ಮಧ್ಯಕ್ಕೆ ಯಾವುದಾದ್ರೂ ಕಡ್ಡಿನೋ ಏನಾರ ಹಾಕಿ ನೋಡ್ಕೊಳ್ಳಿ. ಅದು ಕಂಟಿದ್ರೆ ಬೆಂದಿಲ್ಲ ಅಂತ, ಅಂಟಲಿಲ್ಲ ಅಂದರೆ ಬೆಂದಿದೆ ಅಂತ. ನೋಡಿ ಯಾವ ಥರ ಕಾಣಿಸ್ತಾ ಇದೆ, ಈ ಥರ ಬೆಂದಿದೆ. ಇವಾಗ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ಓರಿಯೋ ಬಿಸ್ಕೆಟ್ನ ಪುಡಿ ಥರ ಮಾಡಿಕೊಂಡು ಅದನ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೆ ಅಂತ. ಮತ್ತು ಚಾಕ್ಲೇಟ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಕಾಣಿಸುತ್ತೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.